parents were worshipping. ಅವರ ತಂದೆ ತಾಯಂದಿರು ಆರಾಧಿಸ್ತಾ ಇದ್ದಂತ ದೇವರನ್ನು ಈ ಇಬ್ಬರು ಸಹೋದರರು ಕೂಡ ಆರಾಧಿಸನ್ನು Understood? There is no difference. The parents were the same and the God and the worship the same. ತಂದೆ ತಾಯಂದಿರು ಒಂದೇ ಆಗಿದ್ದಾರೆ, ಆರಾಧಿಸುವ ದೇವರು ಒಬ್ಬನೇ ಆಗಿದ್ದಾನೆ, ಆರಾಧನೆಯು ಒಂದೇ ಆಗಿದೆ. But here it says that the elder son's Cain's worship is not accepted by God. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ಏನಂತ ಹೇಳಿದ್ರೆ, ಮೊದಲನೇ ಸಹೋದರನಾದ ಕಾಯಿನ್ನ ಆರಾಧನೆಯು ದೇವರು ಮೆಚ್ಚಲಿಲ್ಲ. But God was happy with Abel and his sacrifice. ಆದರೆ ಏಬೆಲ್ನ ಆರಾಧನೆ ಮತ್ತು ತ್ಯಾಗದ ಬಗ್ಗೆ ದೇವರು ಮೆಚ್ಚುವನಾಗಿದ್ದನು. You know that let us look into the other scripture in Hebrews chapter 11 verse 4. ಇಬ್ರಿದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 4ನೇ ವಾಕ್ಯವನ್ನು ನಾವು ಗಮನಿಸಿಕೊಳ್ಳುವ. You know, Hebrews chapter 11 verse 4. ಇಬ್ರಿದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 4ನೇ ವಾಕ್ಯ. There it says, by faith Abel offered to God a more excellent sacrifice than Cain, through which he obtained witness that he was righteous, God testifying was gifts, and through it he was being dead still speaks. ನಂಬಿಕೆಯಿಂದಲೇ ಹೇಬೇಲನು ಕಾಯಿನ್ನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡ್ತಾನೆ. No, this word speaks us something about the life of Abel and Cain. ಈ ವಾಕ್ಯ ಭಾಗಗಳು ಅಬೇಲ್ ಮತ್ತು ಕಾಯಿನ್ನ ಜೀವಿತದ ಬಗ್ಗೆ ಕೆಲವು ಸಂಗತಿಗಳನ್ನು ಮಾತನಾಡುವಂತದ್ದಾಗಿದೆ. One thing says, by faith Abel offered to God a more excellent sacrifice. ನಂಬಿಕೆಯ ಮೂಲಕವಾಗಿ ಅಬೇಲ್ನು ಅತ್ಯುತ್ತಮವಾದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿದನು. You know, Abel offered a better or an excellent sacrifice to God. ಅಬೇಲ್ನು ಅತ್ಯುತ್ತಮವಾದ ಕಾಣಿಕೆಯನ್ನು ದೇವರಿಗೆ ಸಲ್ಲಿಸಿದನು. How God pleased his sacrifice is because by faith he offered the sacrifice. ಯಾಕೆ ದೇವರು ಆತನ ಕಾಣಿಕೆಯನ್ನು ಅಥವಾ ಆರಾಧನೆಯನ್ನು ಸ್ವೀಕರಿಸಿದನೆಂದರೆ ನಂಬಿಕೆಯ ಮೂಲಕವಾಗಿ ಅತ್ಯುತ್ತಮವಾದನ್ನು ಆತನು ಅರ್ಪಿಸಿದನು. That shows that Abel had faith and Cain did not have faith in God. ಇದರ ಅರ್ಥ ಏನಂತ ಹೇಳಿದ್ರೆ, ಅಬೇಲ್ನಿಗೆ ದೇವರಲ್ಲಿ ನಂಬಿಕೆ ಇತ್ತು, ಕೈನಿಗೂ ನಂಬಿಕೆ ಇರಲಿಲ್ಲ. Even though that they were worshipping the Lord, but Cain did not have faith in God. ಅವರಿಬ್ಬರು ಕೂಡ ದೇವರನ್ನು ಆರಾಧನೆ ಮಾಡುತ್ತಾ ಇದ್ರೂ ಕೂಡ ಒಬ್ಬನಿಗೆ ಹೇಬೇಲ್ನಿಗೆ ಆ ದೇವರಲ್ಲಿ ನಂಬಿಕೆ ಇತ್ತು, ಕೈನಿಗೆ ನಂಬಿಕೆ ಇರಲಿಲ್ಲ. You know, Abel had faith in God. ಅಬೇಲ್ನು ದೇವರಲ್ಲಿ ನಂಬಿಕೆ ಇಟ್ಟಿದ್ದನು. You know, when that we speak about faith, ನಂಬಿಕೆಯ ಬಗ್ಗೆ ಇಲ್ಲಿ ಮಾತನಾಡುವಾಗ, you know, sometimes the faith, the Bible says in Romans chapter 10 verse 17, ರೋಮಾಪುರದವರಿಗೆ ಬರೆದ ಪತ್ರಿಕೆ 10:17 ನೋಡ್ತೇವೆ. there says faith comes by hearing and hearing by the word of God. ನಂಬಿಕೆಯು ಕೇಳುವುದರಿಂದ ಬರ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದ ಬರ್ತದೆ. No, we cannot create faith in ourselves. ನಮ್ಮೊಳಗೆ ನಾವೇ ನಂಬಿಕೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯವಿಲ್ಲ. Faith comes from God. No, that when we hear the word of God, that faith comes. ನಾವು ಕೇಳುವಂತ ದೇವರ ವಾಕ್ಯದ ಮೂಲಕವಾಗಿ ನಂಬಿಕೆಯು ನಮ್ಮಲ್ಲಿ ಉಂಟಾಗ್ತದೆ. So the word of God is the key for faith. ದೇವರ ವಾಕ್ಯ ಎನ್ನುವುದು ನಂಬಿಕೆಗೆ ಮುಖ್ಯ ಆಧಾರವಾಗಿದೆ. When that we hear the word of God, then only the faith comes to our life. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ ಆಗ ಮಾತ್ರವೇ ನಂಬಿಕೆ ಎನ್ನುವುದು ನಮ್ಮ ಜೀವಿತದಲ್ಲಿ ಬರುತ್ತದೆ. So today the word faith is, the meaning is already changed. ಆದರೆ ಇವತ್ತು ನಾವು ನೋಡುವಾಗ ಲೋಕದಲ್ಲಿ ನಂಬಿಕೆ ಎನ್ನುವ ಆ ವಾಕ್ಯದ ಅರ್ಥವೇ ಬದಲಾಗಿದೆ. For anything and everything people say that by faith I am doing, faith I am going, faith I am doing, all those kind of things that people are speaking about the faith. ಪ್ರತಿಯೊಂದು ಇವತ್ತು ನಾವು ನೋಡೋದಾದ್ರೆ ಪ್ರತಿಯೊಂದು ಸಂಗತಿಗೂ ಜನರು ಹೇಳ್ತಾರೆ, ನಂಬಿಕೆ ಮೂಲಕವಾಗಿ ನಾನು ಹೋಗ್ತೇನೆ, ನಂಬಿಕೆ ಮೂಲಕವಾಗಿ ಅದು ಮಾಡ್ತೇನೆ, ಇದು ಮಾಡ್ತೇನೆ, ನಂಬಿಕೆ, ಈ ರೀತಿಯಾಗಿ ಜನರು ಸುಮ್ಮನೆ ಹೇಳಿಕೊಳ್ಳುವುದನ್ನು And ನೋಡ್ತೇವೆ. some people know that think that positive thinking is called faith. ಕೆಲವು ಜನರು ಸಕಾರಾತ್ಮಕವಾದ ಚಿಂತನೆಯನ್ನು ನಂಬಿಕೆ ಎಂದು ಎಣಿಸಿಕೊಳ್ಳುತ್ತಾರೆ. No, positive thinking is not faith. ಸಕಾರಾತ್ಮಕವಾದ ಚಿಂತನೆ ಎನ್ನುವುದು ನಂಬಿಕೆ ಅಲ್ಲ. There is always advantage in thinking positively. ಸಕಾರಾತ್ಮಕವಾಗಿ ಚಿಂತನೆ ಮಾಡುವುದರಲ್ಲಿ ಯಾವಾಗಲೂ ನಮಗೆ ಅನುಕೂಲಕರವಾದ ಸಂಗತಿ ಇದೆ. But the positive thinking is not faith. ಆದರೆ ಸಕಾರಾತ್ಮಕವಾಗಿ ಚಿಂತೆ ಮಾಡುವುದು ಅದು ನಂಬಿಕೆ ಅಲ್ಲ. You know, many times there are people use that word faith in a wrong context. ಅನೇಕ ಸಂದರ್ಭದಲ್ಲಿ ಜನರು ನಂಬಿಕೆಯನ್ನು ತಪ್ಪಾದ ಸನ್ನಿವೇಶದಲ್ಲಿ ಅಥವಾ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಾರೆ. Nowadays know that many people say, no, I am giving hands by faith, there is no corona come to me. ಕೆಲವರು ಹೇಳ್ತಾರೆ, ನಾನು ನಂಬಿಕೆ ಮೂಲಕವಾಗಿ ಕೈ ಕೊಡ್ತೇನೆ, ನನಗೆ ಕೊರೋನಾ ಬರುವುದಿಲ್ಲ ಎನ್ನುವ ನಂಬಿಕೆ. That is not faith. ಅದು ನಂಬಿಕೆ ಅಲ್ಲ. Because it is only a positive thinking or something that we are confessing wrongly.
ಅದು ಒಂದು ಸಕಾರಾತ್ಮಕವಾಗಿರುವ ಚಿಂತನೆ ಮತ್ತು ಮಾತ್ರವಲ್ಲ, ನಾವು ತಪ್ಪಾಗಿ ನಂಬಿಕೆಯನ್ನು ಆರಿಕೆ ಮಾಡುವಂಥದ್ದಾಗಿದೆ. These things, there are many things, that we positive think that we thinking, we speak, and we think that is called faith. ಅನೇಕ ಇಂತಹ ಸಕಾರಾತ್ಮಕವಾದ ಸಂಗತಿಗಳನ್ನು ಮಾತನಾಡಿ ಇದೇ ನಂಬಿಕೆ ಎಂದು ನಾವು ಊಹಿಸಿಕೊಳ್ಳುತ್ತೇವೆ. The Bible says faith comes by hearing, and hearing the word of God. ದೇವರ ವಾಕ್ಯ ತಿಳಿಯಪಡಿಸಿದ ನಂಬಿಕೆ ಎನ್ನುವುದು ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ಬರುತ್ತದೆ. So that how this Abel heard from God. ಆಬೇಲನು ಯಾವ ರೀತಿಯಲ್ಲಿ ದೇವರಿಂದ ವಾಕ್ಯವನ್ನು If he ಕೇಳಿಸಿಕೊಂಡನು? had to have faith in God, he must have heard from God. ಆತನು ದೇವರಲ್ಲಿ ನಂಬಿಕೆ ಇಟ್ಟಿದ್ದರೆ ದೇವರಿಂದ ಆತನು ತನ್ನ ವಾಕ್ಯವನ್ನು ಕೇಳಿರಬೇಕು. That God spoke to him, ದೇವರು ಆತನೊಂದಿಗೆ ಮಾತನಾಡಿದ್ದಾನೆ, or that he heard from God. ಅಥವಾ ದೇವರಿಂದ ಆತನು ಕೇಳಿಸಿಕೊಂಡಿದ್ದಾನೆ. See, right in the Garden of Eden, ಏದೆನ್ ತೋಟದಲ್ಲಿ that God was communicating the word of God with Adam and Eve. ಪ್ರಿಯರೇ, ದೇವರು ಆದಾಮ ಮತ್ತು ಹವ್ವರೊಂದಿಗೆ ತನ್ನ ವಾಕ್ಯವನ್ನು ಆತನು ಸಂಪರ್ಕ ಹೊಂದಿಕೊಳ್ಳುತ್ತಾ So ಇದ್ದನು. when that God created them and placed them in the Garden of Eden, ಯಾವಾಗ ಆದಾಮ ಮತ್ತು ಹವ್ವರನ್ನು ದೇವರು ಸೃಷ್ಟಿ ಮಾಡಿ ಏದೆನ್ ತೋಟದಲ್ಲಿ ನೇಮಿಸಿದರು, the Bible says that God was speaking to them, God was walking with them. ದೇವರ ವಾಕ್ಯ ಸ್ಪಷ್ಟಪಡಿಸಿದ ದೇವರು ಅವರೊಂದಿಗೆ ಮಾತನಾಡ್ತಾ ಇದ್ದನು, ಅವರೊಂದಿಗೆ ನಡೆದಾಡ್ತಾ ಇದ್ದನು. God told them not to eat from that fruit. ಆದರೆ ದೇವರು ಅಲ್ಲಿ ಆಜ್ಞಾಪಿಸುತ್ತಾನೆ, ಆ ಒಂದು ಮರದ ಫಲವನ್ನು ತಿನ್ನಬಾರದು. That means that God was speaking to them. ಇದರ ಅರ್ಥ ದೇವರು ಅವರೊಂದಿಗೆ ಮಾತನಾಡ್ತಾ ಇದ್ದನು. After they had fallen in sin, ಅವರು ಯಾವಾಗ ಪಾಪದಲ್ಲಿ ಬಿದ್ದರೋ ಅಥವಾ ಪಾಪ ಮಾಡಿದರೋ, still that God did not stop communicating with them. ಆದಾಗ್ಯೂ ದೇವರು ಅವರೊಂದಿಗೆ ಸಂಪರ್ಕವನ್ನು ಮಾತನಾಡುವುದನ್ನು ಬಿಡಲಿಲ್ಲ. Immediately after the fall, that God came to them, talked with Adam and Eve. ಅವರು ಪಾಪ ಮಾಡಿದ ತಕ್ಷಣವೇ ದೇವರು ಬಂದು ಅವರೊಂದಿಗೆ ಪುನಃ ಮಾತನಾಡುವುದನ್ನು ನೋಡುತ್ತೇವೆ. And so that God is trying to restore them back to himself. ಇದರ ಅರ್ಥ ಏನಂತ ಹೇಳಿದ್ರೆ, ದೇವರು ಅವರನ್ನ ಪುನಃಸ್ಥಾಪನೆ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದನು. So everything, whatever that God has communicated to them, everything is not recorded in the Bible. ದೇವರು ಮಾತನಾಡಿದ ಪ್ರತಿಯೊಂದು ಸಂಗತಿಗಳು ಕೂಡ ಅಕ್ಷರಶಃ ದೇವರ ವಾಕ್ಯದಲ್ಲಿ But ಬರೆಯಲ್ಪಟ್ಟಿದೆ. we know that there are certain things that God was communicating them, God was speaking to them, and they were hearing from God. ಆದರೆ ನಮಗೆ ಗೊತ್ತಾಗ್ತದೆ, ದೇವರು ನಿರಂತರವಾಗಿ ಮನುಷ್ಯನೊಂದಿಗೆ ಸಂಪರ್ಕದಲ್ಲಿ ಮಾತನಾಡ್ತಾ ಇದ್ದದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. And even that God was speaking to Abel and Cain. ಇಲ್ಲಿ ಆಬೇಲ್ ಮತ್ತು ಕೈನ್ ನೊಂದಿಗೂ ದೇವರು How ಮಾತನಾಡ್ತಾ do you know? Because after that Cain killed his brother, ಯಾಕೆ ಹೇಗೆ ನಮಗೆ ಗೊತ್ತಾಗ್ತದೆ ಅಂದ್ರೆ, ಕಾಯನು ಆಬೇಲನ್ನು ಕೊಂದ ನಂತರವಾಗಿ God came to him and God began to speak to him. ಕಾಯನ್ನೊಂದಿಗೆ ದೇವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದನು. So he did not ask, that who is speaking to me. ಆ ಕಾಯನ್ನು ಕೇಳಲ್ಲ, ನೀನು ಯಾರು ನನ್ನೊಂದಿಗೆ But ಮಾತನಾಡುವುದು. he knew that God was speaking to him, that he could recognize the voice of God. ಅವನಿಗೆ ಗೊತ್ತಿತ್ತು, ದೇವರು ತಾನೇ ನನ್ನೊಂದಿಗೆ ಮಾತನಾಡ್ತಾ ಇದ್ದಾನೆ, ದೇವರ ಸ್ವರವನ್ನು ಆತನು ಕೇಳಿಸಿಕೊಳ್ಳುವವನಾಗಿದ್ದನು. If God was speaking to Cain, God would have been definitely spoke to Abel also. ಕಾಯನೊಂದಿಗೆ ದೇವರು ಮಾತನಾಡ್ತಾ ಇದ್ದರೆ ಖಂಡಿತವಾಗಿಯೂ ಏಬೇಲ್ನೊಂದಿಗೆ ಕೂಡ ದೇವರು ಮಾತನಾಡ್ತಾ ಇದ್ದನು. Abel and Cain, that they both of them heard the word of God in two different ways. ಕಾಯನ್ ಮತ್ತು ಏಬೇಲ್ ಇಬ್ಬರು ಕೂಡ ದೇವರ ವಾಕ್ಯವನ್ನು ವಿಭಿನ್ನವಾಗಿ ಕೇಳಿಸಿಕೊಂಡರು. Because father and mother, they were speaking with the children. ಯಾಕಂದ್ರೆ ತಂದೆ ತಾಯಂದಿರು ಮಕ್ಕಳೊಂದಿಗೆ ಮಾತನಾಡ್ತಾ ಇದ್ರು. What they were talking about God? ಅವರು ದೇವರೊಂದಿಗೆ ದೇವರ ಬಗ್ಗೆ They were speaking about their failure. ಅವರು ಬಹುಶಃ ತಮ್ಮ ವಿಫಲತೆ ಬಗ್ಗೆ, They ತಮ್ಮ said, no, ಸೋಲಿನ that ಬಗ್ಗೆ. God has placed us in the garden, but we have disobeyed God. ದೇವರು ನಮ್ಮನ್ನು ಈ ಒಂದು ಸುಂದರವಾದ ತೋಟದಲ್ಲಿ ಇಟ್ಟನು, ಆದರೂ ನಾವು ದೇವರ ಮಟ್ಟಕ್ಕೆ ಸೋತು ಹೋದೆವು. And that is why we have struggles, difficulties in this present world. ಆದ್ದರಿಂದ ಈ ಲೋಕದಲ್ಲಿ ನಾವು ಈ ರೀತಿಯಾಗಿ ಇರುವಂತ ಸಮಸ್ಯೆಗಳಿಗೆ ಸಿಕ್ಕಿಕೊಂಡೆವು. And so that parents would have been warning them that you should not fall in sin. ಬಹುಶಃ ತಂದೆ ತಾಯಂದ್ರು ಈ ಮಕ್ಕಳಿಗೆ ಹೇಳ್ತಾ ಇದ್ರು, ನೀವು ಪಾಪ ಮಾಡಬಾರದು ಎನ್ನುವ ಎಚ್ಚರಿಕೆಯನ್ನು ಕೊಡ್ತಾ That is a ಇದ್ರು. natural response. No, every father, every mother, they will speak to their children that they should not go in wrong direction. ಇದು ಸಾಮಾನ್ಯವಾಗಿರುವಂತಹ ಒಂದು ಸಂಗತಿಯಾಗಿದೆ. ತಂದೆ ತಾಯಂದ್ರಿ
ತಂದೆ ತಾಯಂದಿರು ಮಕ್ಕಳಿಗೆ ನಿರ್ದೇಶನವನ್ನು ಕೊಡುತ್ತಾರೆ, ನೀವು ತಪ್ಪಾದ ಮಾರ್ಗದಲ್ಲಿ ಹೋಗಬೇಡಿರಿ. Not necessarily they should be a believers or they should know the word of God, but still every father, every mother, they will be giving an advice to their children so that they may not do the wrong things. ವಿಶ್ವಾಸಿಗಳೇ ಆಗಿರಬೇಕೆಂದಿಲ್ಲ, ಪ್ರತಿಯೊಂದು ತಂದೆ ತಾಯಂದಿರು ತಪ್ಪಾದ ಮಾರ್ಗದಲ್ಲಿ ತಪ್ಪಾದ ವಿಧಾನಗಳನ್ನು ಅನುಸರಿಸುವ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ. I know that they were talking, that God was speaking to them through their parents. ಇಲ್ಲಿ ನಾವು ನೋಡುತ್ತೇವೆ ತಂದೆ ತಾಯಂದಿರ ಮೂಲಕವಾಗಿ ಈ ಇಬ್ಬರು ಸಹೋದರರೊಂದಿಗೂ ದೇವರು ಅವರು ಮಾತನಾಡುವುದನ್ನು. They would have told, no, that we were in the Garden of Eden, but now today we are out of the Garden of Eden because of our rebellion, because we sinned against God. ಅವರು ತಮ್ಮ ಮಕ್ಕಳೊಂದಿಗೆ ಹೇಳಿರಬಹುದು, ನಮ್ಮ ಆ ಒಂದು ತಿರುಗಿ ಬೀಳುವ ಮನೋಭಾವದಿಂದ ಅಥವಾ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ ನಿಮಿತ್ತವಾಗಿ ಇವತ್ತು ಈ ಒಂದು ಲೋಕದಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ They would have ಇದ್ದೇವೆ. told there is a tree, the life-giving tree of life is kept there. ಅಲ್ಲಿ ಒಂದು ಜೀವಕರವಾದ ವೃಕ್ಷವೂ ಇದೆ. And know that we can have access to that tree. ಆ ವೃಕ್ಷದ ಬಳಿಗೂ ನಾವು ಹೋಗಬಹುದು. And know that God has promised a son or a Messiah to come into the world and he will deliver us. ಮಾತ್ರವಲ್ಲ, ಅವರಿಗೆ ಹೇಳಿರಬಹುದು, ಒಬ್ಬ ಮಸಿಯನನ್ನು ದೇವರು ವಾಗ್ದಾನ ಮಾಡಿದ್ದಾನೆ, ನಾವು ಆತನ ಬಳಿಗೆ ಹೋಗಿ ಆತನಿಂದ ಬಿಡುಗಡೆ ಹೊಂದಬಹುದು. Read Genesis chapter 3 verse 15. That is the first promise of Messiah or Jesus Christ. ಆದಿಕಾಂಡ 3ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ಮೆಸ್ಸಿಯನ ಬಗ್ಗೆ ಮೊತ್ತ ಮೊದಲಾಗಿರುವಂತ ವಾಗ್ದಾನ. God said that your seed is going to deliver you, or that he is going to crush the head of Satan. ಅಲ್ಲಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ, ನಿನ್ನ ಸಂತತಿಯಿಂದ ಹುಟ್ಟುವವನು ಆ ಸೈತಾನ ತಲೆಯನ್ನು ಜಜ್ಜುವನು ಮತ್ತು ಬಿಡುಗಡೆಯನ್ನು ಕೊಡುವನು. So this is the first promise that God has given them after their fall. ಅವರು ಬಿದ್ದು ಹೋದ ನಂತರ ಅಥವಾ ಪಾಪ ಮಾಡಿದ ಮೇಲೆ ಅವರಿಗೆ ಮೊತ್ತ ಮೊದಲು ಕೊಟ್ಟಂತ ವಾಗ್ದಾನ ಈ ವಾಕ್ಯ So ಭಾಗದಲ್ಲಿ I'm ಇದೆ. sure that the father and mother would have spoke to them about the tree of life, and they can have access. ಖಂಡಿತವಾಗಿಯೂ ಈ ತಂದೆ ತಾಯಂದಿರು ಈ ಮಕ್ಕಳೊಂದಿಗೆ ಆ ಒಂದು ಜೀವಕರವಾದ ವೃಕ್ಷ ಅದರ ಬಳಿಗೆ ನಾವು ಹೋಗಬಹುದು ಎನ್ನುವ ಸಂಗತಿಗಳನ್ನು ತಿಳಿಸ್ತಾ ಇದ್ದಿರಬಹುದು. Read Genesis chapter 3 verse 15. I want you to read. ಆದಿಕಾಂಡ 3:15 ಈ ಬೆಳಗ್ಗೆ ಓದಿಕೊಳ್ಳೋಣ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. When he said that the devil's plan will be defeated by your seed. ಇಲ್ಲಿ ನಾವು ನೋಡುತ್ತೇವೆ ಸ್ತ್ರೀಗೆ ಕೊಟ್ಟಂತ ವಾಗ್ದಾನ ಇದಾಗಿದೆ, ನಿನ್ನ ಸಂತತಿಯು ಸೈತಾನ ಎಲ್ಲ ಯೋಚನೆಯನ್ನು ತಾರುಮಾರು ಮಾಡ್ತಾನೆ. No, this is what Paul says in Galatians. In the fullness of time, God sent his son, born of a woman. ಅಲ್ಲಿ ಪೌಲನು ಕೂಡ ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಸಂಬೋಧಿಸ್ತಾನೆ, ಕಾಲವು ಪರಿಪೂರ್ಣವಾದಾಗ ಮನುಷ್ಯ ಕುಮಾರನು ಹುಟ್ಟಿ ಬಂದನು. I know that God promised that he will send a son through the seed of woman. ಅಲ್ಲಿ ಆತನು ಆ ಕಾಲವು ಪರಿಪೂರ್ಣವಾದಾಗ ಒಬ್ಬ ಸ್ತ್ರೀಯಲ್ಲಿ ಒಬ್ಬ ಮನುಷ್ಯನು ಹುಟ್ಟಿ ಬರುತ್ತಾನೆ. So and also another one important thing they would have communicated in chapter 3 verse 21. ಅಲ್ಲಿ ಇನ್ನೊಂದು ಪ್ರಾಮುಖ್ಯವಾದ ಸಂಗತಿಯನ್ನು ಕೂಡ ಅವರು ಈ ಸಹೋದರರೊಂದಿಗೆ ಹಂಚಿಕೊಳ್ಳುತ್ತಾರೆ. Genesis chapter 3 verse 21. 3ನೇ ಅಧ್ಯಾಯದ 21ನೇ ವಾಕ್ಯ. Read that please. Genesis 3:21. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದರು. Now if you read it very clearly, ನೀವು ಇದನ್ನ ಗಮನ ಹರಿಸಿ ನೋಡುವುದಾದ್ರೆ, when Adam and Eve sinned against God, ಯಾವಾಗ ಆದಾಮ ಮತ್ತು ಹವ್ವರು ದೇವರ ವಿರುದ್ಧವಾಗಿ ಪಾಪ ಮಾಡಿದರು, that is the first time ever they felt they were naked before God. ಅದು ಮೊತ್ತ ಮೊದಲು ಅವರು ತಾವು ಬತ್ತಲೆ ಆಗಿದ್ದೇವೆ ಎನ್ನುವ ಪರಿಜ್ಞಾನ ಅವರಿಗೆ ಉಂಟಾಯಿತು. I know they were not, before that they were walking with God, they were never realized they were naked before God. ಅದಕ್ಕಿಂತ ಮೊದಲು ಅವರು ದೇವರೊಂದಿಗೆ ನಡೆದಾಡ್ತಾ ಇದ್ರು, ಆದಾಗ್ಯೂ ತಮ್ಮ ನಗ್ನತೆಯ ಬಗ್ಗೆ ಅವರಿಗೆ ಯಾವ ರೀತಿಯ ಚಿಂತನೆ ಇರಲಿಲ್ಲ. Because there was a glory of the Lord was covering their lives. ಯಾಕಂದ್ರೆ ದೇವರ ಮಹಿಮೆಯು ಅವರ ಶರೀರವನ್ನು ಮುಚ್ಚುವಂತದ್ದಾಗಿತ್ತು. That is why the Bible says through sin entered, no, that all are sinned and come short of the glory of God. ಅದಕ್ಕೋಸ್ಕರವಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ಎಲ್ಲರೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರ ಹೋದರು. The moment they realized they were naked before God, they cannot stand before God. ಯಾವಾಗ ಅವರು ಬತ್ತಲೆ ಆಗಿದ್ದೇವೆ ಎನ್ನುವ ಪರಿಜ್ಞಾನವನ್ನು ಹೊಂದಿಕೊಂಡರು, ಅವರು ದೇವರ ಮುಂದೆ ನಿಲ್ಲುವುದಕ್ಕೆ ನಾಚಿಕೆ ಪಟ್ಟರು. They took fig leaves and sewed a garment for themselves. ಆ ವೇಳೆಯಲ್ಲಿ ಅಂಚೂರದ ಮರದ ಎಲೆಯನ್ನು ತೆಗೆದುಕೊಂಡು ತಮಗೆ ವಸ್ತ್ರವನ್ನು ಹೊದ್ದು ದೇವರ ಮುಂದೆ ಪ್ರತ್ಯಕ್ಷರಾದರು. They thought that with this fig leaves, this garment, they can stand before God righteous.
ಅವರು ಎಣಿಸಿದರು, ಈ ಒಂದು ಅಂಜೂರದ ಮರದ ಎಲೆಯನ್ನು ತಾವು ವಸ್ತ್ರವಾಗಿ ಹೊದ್ದುಕೊಂಡು ಆ ನೀತಿಯ ಆ ವಸ್ತ್ರವಾಗಿದೆ, ಅದರ ಮೂಲಕ ದೇವರ ಮುಂದೆ ಕಾಣಿಸಿಕೊಳ್ಳಬಹುದು. So that is the origin of the human religion in the Garden of Eden. ಇದು ಮಾನುಷಿಕವಾಗಿರುವಂತಹ ಧಾರ್ಮಿಕತೆಯ ಪ್ರಾರಂಭವನ್ನು ನಮಗೆ They thought by their own work they can stand before God. ಅವರ ತಮ್ಮ ಸ್ವ ಕೆಲಸಗಳಿಂದ ದೇವರ ಮುಂದೆ ನೀತಿವಂತರಾಗಿ ಕಾಣಲ್ಪಡಬಹುದು ಎನ್ನುವ ಆಲೋಚನೆ. But God removed that garment from them. ಆದರೆ ದೇವರು ಅವರಿಂದ ಈ ಒಂದು ವಸ್ತ್ರವನ್ನು ತೆಗೆದುಹಾಕಿದನು. There says that God make a tunics of skin and clothe them with that. ಅಲ್ಲಿ ನಾವು ನೋಡ್ತೇವೆ, ದೇವರು ಚರ್ಮದ ಆ ಒಂದು ವಸ್ತ್ರವನ್ನು ಅವರಿಗೆ ಹೊದಿಸಿದ್ದಾಗಿ. So there only we see the first sacrifice that God made for the covering of their unrighteousness. ಇಲ್ಲಿ ಮೊದಲನೆಯಾಗಿ ಒಂದು ಯಜ್ಞವನ್ನು ದೇವರು ಸಮರ್ಪಿಸಿದ್ದಾನೆ, ಮನುಷ್ಯನ ನಗ್ನತೆಯನ್ನು ಮುಚ್ಚುವುದಕ್ಕೋಸ್ಕರವಾಗಿ. God himself made the sacrifice on behalf of Adam and Eve. ಆದಾಮ ಮತ್ತು ಹವ್ವರಿಗೋಸ್ಕರವಾಗಿ ದೇವರು ತಾನೇ ಈ ಯಜ್ಞವನ್ನು ನೆರವೇರಿಸಿದನು. Don't remember that God said, the day you eat of this you shall die, you will die. ದೇವರು ಹೇಳಿದನು, ಈ ಒಂದು ಮರದ ಫಲವನ್ನು ನೀವು ತಿನ್ನುವ ದಿನವೇ ನೀವು ಸಾಯ್ತೀರಿ. They spiritually they died. ಅವರು ಆತ್ಮಿಕವಾಗಿ ಸತ್ತರು. Physically also they supposed to die. ಅವರು ಶಾರೀರಿಕವಾಗಿಯೂ ಅವರು ಸಾಯಬೇಕಾಗಿತ್ತು. But on behalf of them that God made a sacrifice, or blood was shed, or innocent animal was killed. ಆದರೆ ಅಲ್ಲಿ ಅವರಿಗೋಸ್ಕರವಾಗಿ ದೇವರು ಆ ಒಂದು ಯಜ್ಞವನ್ನು ಮಾಡಿದನು. ಆ ಒಂದು ನಿಷ್ಕಳಂಕವಾದ ಪ್ರಾಣಿಯು ವಧಿಸಲ್ಪಡಬೇಕಾಗಿತ್ತು. ರಕ್ತದ ಮೂಲಕವಾಗಿ ಅದು ಅಲ್ಲಿ ಯಜ್ಞವಾಯಿತು. And all these things are fresh in the memory of Adam and Eve. ಈ ಎಲ್ಲ ಸಂಗತಿಗಳು ಆದಾಮ ಮತ್ತು ಈವರೆಗೆ ಅದು ದೃಷ್ಟಾಂತವಾಗಿ ಅವರ ಜ್ಞಾಪಕದಲ್ಲಿದೆ. So this is what they were communicating to their children. ಬಹುಶಃ ಇದನ್ನೇ ಅವರು ತಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುತ್ತಾ I ಇದ್ದರು. believe that many times Adam and Eve would have sacrificed animal for their children. ನಂಬುತ್ತೇವೆ, ಈ ತಮ್ಮ ಆದಾಮ ಮತ್ತು ಅವರು ತಮ್ಮ ಮಕ್ಕಳಿಗೋಸ್ಕರವಾಗಿ ಅನೇಕ ವೇಳೆಯಲ್ಲಿ ಈ ಒಂದು ತ್ಯಾಗವನ್ನು ಬಲಿಯನ್ನು But when they came into maturity, when they were able to sacrifice themselves to God, by themselves to God, ಯಾವಾಗ ಅವರು ಪ್ರಬುದ್ಧತೆಗೆ ಬಂದು ಅವರು ತಾವೇ ಸ್ವತಃ ದೇವರಿಗೆ ಈ ಯಜ್ಞವನ್ನು ಅರ್ಪಿಸಲಿಕ್ಕೆ ಪ್ರಾಯಸ್ಥರಾದರು. this may be the first occasion, this as independently or as a grown up people they are going and sacrificing to God. ಇಲ್ಲಿ ನಾವು ನೋಡುವಾಗ ಅವರು ಪ್ರಬುದ್ಧತೆಗೆ ಬಂದು ಸ್ವತಃ ಅವರು ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸುವಂತ ಒಂದು ಪ್ರಬುದ್ಧತೆಗೆ ಅವರು ಬಂದರು, ಆಗ ಮಾಡುವಂತ ಒಂದು ಕಾರ್ಯ. No, children, we are accompanying our parents to the church. ನಮ್ಮ ತಂದೆ ತಾಯಿಯರಿಗೆ ಮಕ್ಕಳು ಸಭೆಗೆ ಬರುತ್ತಾರೆ. But when they become mature, or that when they come to an age, they have to make themselves available to God or commit themselves to God. ಒಂದು ನಿರ್ದಿಷ್ಟವಾದ ಪ್ರಾಯ ಬರುವಾಗ ಮಕ್ಕಳು ತಮ್ಮನ್ನು ತಾವೇ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಕೊಡಬೇಕು, ಅಥವಾ ಸ್ವ ಇಚ್ಛೆಯಿಂದ ಅವರು ಬರುವವರಾಗಬೇಕು. So there is no that our children, because they are born in our family, they will automatically become righteous. ನಾವು ನೆನೆಸಿಕೊಳ್ಳಬೇಕು, ನಮ್ಮ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳೆಲ್ಲರೂ ಆಕಸ್ಮಿಕವಾಗಿ ಅಥವಾ ತನ್ನಂತಾನೆ ಅವರು ನೀತಿವಂತರಾಗುವುದಿಲ್ಲ. Know that Adam and Eve communicated to the children that because that we sin and we tried to cover up ourselves with the fig leaves, God did not accept it, and God made a sacrifice for us, and with that skin that he covered us. ಇಲ್ಲಿ ಆದಾಮ ಮತ್ತು ಹವ್ವರು ತಮ್ಮ ಮಕ್ಕಳಿಗೆ ತಿಳಿಸಿ ಕೊಡ್ತಾ ಇದ್ದಿರಬಹುದು, ಏನಂತ ಹೇಳಿದ್ರೆ, ದೇವರ ಸನ್ನಿಧಿಯಲ್ಲಿ ನಾವು ಪಾಪ ಮಾಡಿದಾಗ ನಾವೇ ಅಂಜೂರದ ಎಲೆಯಿಂದ ನಮ್ಮ ಮಾನವನ್ನು ಕಾಪಾಡಿಕೊಂಡೆವು ಅಥವಾ ನೀತಿವಂತರಾಗಲಿಕ್ಕೆ ಪ್ರಯತ್ನ ಪಟ್ಟೆವು, ಆದರೆ ಅದನ್ನು ದೇವರು only God has to provide a salvation, God has to provide righteousness for us. ದೇವರು ಮಾತ್ರವೇ ನಮಗೆ ರಕ್ಷಣೆಯನ್ನು ಆ ನೀತಿಯ ವಸ್ತ್ರವನ್ನು ಧರಿಸಲಿಕ್ಕೆ ಸಾಧ್ಯ. So this automatically, naturally, father and mother, they would have communicated to their both children. ಬಹುಶಃ ತಂದೆ ತಾಯಿ ಈ ಒಂದು ಮಕ್ಕಳಿಗೆ ಈ ಒಂದು ಸಂಗತಿಯನ್ನು ತಿಳಿಸಿ ಕೊಟ್ಟಿರಬಹುದು. Otherwise, where that Abel got the idea that he need to bring a sacrifice to God as an animal? ಇಲ್ಲದಿದ್ದರೆ ಆಬೇಲನಿಗೆ ಎಲ್ಲಿ ಅರ್ಥವಾಗಬೇಕು, ದೇವರ ಸನ್ನಿಧಿಯಲ್ಲಿ ಉತ್ತಮವಾದ ಯಜ್ಞವನ್ನು ಅರ್ಪಿಸಿ ಕೊಡಬೇಕು ಅಥವಾ ಅದನ್ನು ಬಲಿಯಾಗಿ ಕೊಡಬೇಕೆಂದು. Either through God or through their parents, that it has been communicated to them that they need to bring a sacrifice for their sin. ಇಲ್ಲಿ ದೇವರ ಮೂಲಕವಾಗಿ ಆಗಲಿ ಅಥವಾ ತಂದೆ ತಾಯಿಗಳ ಮೂಲಕವಾಗಿ ಆಗಲಿ ದೇವರಿಗೆ ಉತ್ತಮವಾದ ಕಾಣಿಕೆಯನ್ನು ಅರ್ಪಿಸಬೇಕೆಂಬುದನ್ನು ಆಬೇಲನು ತಿಳಿದುಕೊಂಡನು. Cain only that he thought it is only a religion and he was just doing it as a routine in his life.
ಆದರೆ ಕೇನ್ ತಿಳಿದುಕೊಂಡನು, ಇದು ಸಾಮಾನ್ಯವಾಗಿ ಏನೋ ಒಂದು ಮಾಡಿದ್ರೆ ಆಯ್ತು, ತನ್ನ ಜೀವಿತದಲ್ಲಿ ಇದು ಸಾಮಾನ್ಯವಾಗಿ ಆಗುವಂತ ಘಟನೆ ಹೇಗಾದ್ರೂ ಆಗ್ತದೆ. But Abel know that he listened what the parents told or what the word of God says. ಆದರೆ ಏಬೆಲ್ ಆತನು ಬಹಳ ಜಾಗರೂಕತೆಯಿಂದ ತಂದೆ ತಾಯಿ ಹೇಳಿದ ಮಾತನ್ನು ತಪ್ಪದೆ ಆತನ ಅದನ್ನು ಪಾಲಿಸುವವನಾಗಿದ್ದನು. You know that because that he heard from God, that he had faith in God. ಪ್ರೇರೆ ಆತನು ತಂದೆ ತಾಯಿಗಳ ಮೂಲಕವಾಗಿ ದೇವರ ಮಾತನ್ನ ಕೇಳಿದ ನಿಮಿತ್ತವಾಗಿ ನಂಬಿಕೆ ಆತನಲ್ಲಿ ಉಂಟಾಯಿತು. But Cain did not hear from God. ಆದರೆ ದೇವರಿಂದ ಕಾಯನ್ನು ಕೇಳಿಸಿಕೊಳ್ಳಲಿಲ್ಲ. Beloved, this is the thing that we all need to understand. ಪ್ರೇರೆ ಈ ಒಂದು ಸಂಗತಿಗಳನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. The Bible says that faith comes by hearing and hearing the word of God. ನಂಬಿಕೆಯು ಕೇಳುವ ಮೂಲಕವಾಗಿ ಬರುತ್ತದೆ, ಕೇಳುವ ದೇವರ ವಾಕ್ಯವನ್ನು ಕೇಳುವ ಮೂಲಕವಾಗಿ. Because that we heard a message in on Sunday, ಕೇವಲ ಭಾನುವಾರ ನಾವೊಂದು ಸಂದೇಶವನ್ನು ಕೇಳಿದ ಕೂಡಲೇ, or that we just read the Bible, ಅಥವಾ ನಾವು ದೇವರ ವಾಕ್ಯವನ್ನು ಓದಿದ ಕೂಡಲೇ, that does not mean that we get faith. ಇದರ ಅರ್ಥ ನಾವು ನಂಬಿಕೆ ಹೊಂದುತ್ತೇವೆ ಎನ್ನುವುದಲ್ಲ. When that we hear from God, ನಾವು ದೇವರಿಂದ ಸ್ವರವನ್ನು when we ಕೇಳಿಸಿಕೊಳ್ಳಬೇಕು. understand that God is speaking to us, ನಾವು ತಿಳಿದುಕೊಳ್ಳಬೇಕು ದೇವರು ನಮ್ಮೊಂದಿಗೆ ಮಾತನಾಡೋದಕ್ಕೆ ಶಕ್ತನು. when we take that word into our spirit, ಯಾವಾಗ ಈ ಮಾತುಗಳನ್ನ ನಮ್ಮ ಆತ್ಮದಲ್ಲಿ ತೆಗೆದುಕೊಳ್ಳುತ್ತೇವೆ, you know that faith comes in our life. ಪ್ರೇರೆ ಆಗ ನಂಬಿಕೆಯು ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. You know that not only the faith comes and we respond according to the faith. ಆಗ ನಂಬಿಕೆಯು ನಮ್ಮೊಳಗೆ ಬರುವಾಗ ಆ ನಂಬಿಕೆಗೆ ಆಧಾರದಲ್ಲಿ ನಾವು ಸ್ಪಂದಿಸುತ್ತೇವೆ. You know when that we speak about the faith or the word of God, ನಂಬಿಕೆ ಅಥವಾ ದೇವರ ವಾಕ್ಯದ ಬಗ್ಗೆ ನಾವು you know ಮಾತನಾಡುವಾಗ there are two different kinds of word that is mentioned in the Bible. ಎರಡು ರೀತಿಯ ವಾಕ್ಯ ಭಾಗಗಳನ್ನ ಅಥವಾ ಪದಗಳನ್ನು ದೇವರ ವಾಕ್ಯದಲ್ಲಿ One is from ಉಪಯೋಗಿಸುತ್ತೇವೆ. Genesis to Revelation. This is all recorded word of God, written word of God called logos. ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದವರೆಗೆ ಬರೆಯಲ್ಪಟ್ಟ ಪ್ರತಿಯೊಂದು ವಾಕ್ಯಗಳು ಇದನ್ನು ಲೋಗೋಸ್ ಎಂದು ಕರೆಯುತ್ತೇವೆ. It's all recorded Bible, recorded word. ಇದೆಲ್ಲ ದೇವರ ವಾಕ್ಯ, ಅದನ್ನು ಬರೆಯಲ್ಪಟ್ಟಿದೆ. So many people read the Bible. ಅನೇಕ ಜನರು ದೇವರ ವಾಕ್ಯವನ್ನು ಓದ್ತಾರೆ, They study the Bible. ಆ ಬೈಬಲ್ ಸ್ಟಡಿ ಮಾಡ್ತಾರೆ. Why? That does not mean they have faith. ಆದ್ರೆ ಇದರ ಅರ್ಥ ಅವರೆಲ್ಲರಿಗೂ ನಂಬಿಕೆ ಇದೆ ಎಂದಾಗುವುದಿಲ್ಲ. Because they understood something in the Bible, that does not mean they have faith. ಅವರು ಬೈಬಲ್ನಲ್ಲಿರುವ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ, ಇದರ ನಿಮಿತ್ತವಾಗಿ ಅವರಿಗೆ ನಂಬಿಕೆ ಉಂಟಾಗಬೇಕೆಂದೇನಿಲ್ಲ. But when something that God is bringing to their mind through the word of God, and they realize, no, God is speaking to me through this word. ಕೆಲವು ವಾಕ್ಯ ದೇವರು ನಮ್ಮ ಆತ್ಮದೊಂದಿಗೆ ಮಾತನಾಡ್ತೇವೆ, ಆಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ದೇವರು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. Out of the same word, you know, from the written word, that God is speaking something to our spirit. ಈ ಬರೆಯಲ್ಪಟ್ಟ ಮಾತಿನಲ್ಲಿ ಅಥವಾ ದೇವರ ವಾಕ್ಯದಿಂದಲೇ ನಮ್ಮ ಆತ್ಮದಲ್ಲಿ ದೇವರು ಮಾತನಾಡ್ತಾನೆ. No, there are many incidents in the Bible. ಅನೇಕ ಘಟನೆಗಳು ದೇವರ ವಾಕ್ಯದಲ್ಲಿ ಇದೆ. Whatever is recorded in the Bible, that we believe that these are all written word. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟದು ನಾವು ನಂಬುತ್ತೇವೆ, ಅದೆಲ್ಲ ಬರೆಯಲ್ಪಟ್ಟ ದೇವರ ವಾಕ್ಯವಾಗಿದೆ. There are many specific things that God has spoken to different people. ಆದರೆ ಕೆಲವು ನಿರ್ದಿಷ್ಟವಾದ ಸಂಗತಿಗಳನ್ನು ದೇವರು ತನ್ನ ಜನರೊಂದಿಗೆ ಮಾತನಾಡಿದ್ದಾನೆ. So that is as rhema or a spoken word to that particular individual. ಅದನ್ನು ರೇಮ ಎಂದು ಆ ನಿರ್ದಿಷ್ಟವಾದ ವ್ಯಕ್ತಿಯೊಂದಿಗೆ ದೇವರು ಮಾತನಾಡಿದನ್ನು ನಾವು ರೇಮವಾಗಿ ಎಣಿಸುತ್ತೇವೆ. For example, that Jesus spoke to Peter to walk on the water. ಉದಾಹರಣೆಗಾಗಿ ಯೇಸು ಸ್ವಾಮಿ ಪೇತ್ರನೊಂದಿಗೆ ಮಾತನಾಡ್ತಾನೆ, ನೀನು ಈ ನೀರಿನ ಮೇಲೆ ನಡೆ. It was a specific word given to Peter and he walked on the water. ಕೇವಲ ಇದು ಪೇತ್ರನಿಗೆ ಕೊಡಲ್ಪಟ್ಟ ದೇವರ ವಾಕ್ಯವಾಗಿತ್ತು, ಇದರ ನಿಮಿತ್ತವಾಗಿ ಅವನು ನೀರಿನ ಮೇಲೆ ಹೆಜ್ಜೆ ಇಟ್ಟು ನಡೆಯಲಿಕ್ಕೆ ಪ್ರಾರಂಭ ಮಾಡಿದ. Because that Peter walked on the water, if I try to do the same thing, I will definitely sink. By faith I was started walk, it will not success in my life. ಉದಾಹರಣೆಗೆ ಪೇತ್ರನು ಈ ವಾಕ್ಯದ ಆಧಾರದಲ್ಲಿ ನೀರಿನ ಮೇಲೆ ನಡೆದನೆಂದು ನಾವು ನಡೆದರೆ ನಾವು ನಂಬಿಕೆ ಇದ್ದರೂ ಕೂಡ ಅದು ನಡೆಯುವುದಿಲ್ಲ. No, we believe that what Jesus spoke to Peter, it is true. ನಾವು ನಂಬುತ್ತೇವೆ ಯೇಸು ಸ್ವಾಮಿ ಪೇತ್ರನೊಂದಿಗೆ ಮಾತನಾಡಿದ ವಿಷಯ ಏನು, ಅದು ಸತ್ಯವಾಗಿದೆ. That is the word of God. We also believe that Peter walked on the water. ನಾವು ಕೂಡ ನಂಬುತ್ತೇವೆ ಅದು ದೇವರ ವಾಕ್ಯ, ಪೇತ್ರನು ನೀರಿನ ಮೇಲೆ ನಡೆದನು. But if I try to imitate Peter, I will not be walking on the water, but I will sink. ಆದರೆ ನಾನು ಪೇತ್ರನು ಮಾಡಿದ ಹಾಗೆ ಮಾಡಲಿಕ್ಕೆ ಹೋಗುವುದಾದ್ರೆ ನಾನು ನಡೆಯುವುದಿಲ್ಲ, ನಾನು ಮುಳುಗಿ ಹೋಗ್ತೇನೆ. Understood? We all believe that what Jesus spoke to Peter, it is true. Peter also walked on the water. 100% that we believe it is true, and he walked on the water.
ಖಂಡಿತವಾಗಿಯೂ ನಾವೆಲ್ಲರೂ ನಂಬುತ್ತೇವೆ, ಇದು 100% ಸತ್ಯವಾಗಿದೆ. ಪೇತ್ರನು ನಂಬಿಕೆಯ ಮೂಲಕವಾಗಿ ಈ ನೀರಿನ ಮೇಲೆ ನಡೆದನು. That revelation was given to Peter, and I cannot say that God spoke to me. I can also, because Peter walked on the water, I can also walk on the water. It is not possible. ಅದು ಪೇತ್ರನಿಗೆ ಕೊಟ್ಟಂತಹ ಒಂದು ಪ್ರಕಟಣೆಯಾಗಿತ್ತು. ಈ ಪ್ರಕಟಣೆಯನ್ನ ನಾನು ಇವತ್ತು ಪೇತ್ರನಿಗೆ ಕೊಟ್ಟಿದ್ದಾರೆ, ನಾನು ಕೂಡ ನಡೀತೇನೆ ಅಂತ ಹೇಳಿದ್ರೆ ಅದು ನನ್ನ ಜೀವಿತದಲ್ಲಿ ಕಾರ್ಯ ಮಾಡುವುದು. There was a king called Hezekiah in the Bible. ಎಸೆಕಿಯೇಲನನ್ನು, ಒಬ್ಬ ಅರಸನನ್ನು ದೇವರ ವಾಕ್ಯದಲ್ಲಿ When ನೋಡುತ್ತೇವೆ. that he was about to die, ಆತನು ಮರಣ ಆತನಿಗೆ ನಿಶ್ಚಿತವಾಗಿತ್ತು. God told him that I am going to extend, because he prayed and he prayed before God. God told him 15 years I am going to extend in your life. ಆದರೆ ಆತನು ದೇವರಲ್ಲಿ ಬೇಡಿಕೊಳ್ಳುತ್ತಾನೆ ಮತ್ತು ದೇವರು ಆತನಿಗೆ ಆಜ್ಞಾಪಿಸ್ತಾನೆ, 15 ವರ್ಷ ನಿನ್ನ ಆಯುಷ್ಯನ್ನ ಕೂಡಿಸಿಕೊಡ್ತೇನೆ. No, that was a very specific word that God spoke to this person, this king, Hezekiah. ಇದು ನಿರ್ದಿಷ್ಟವಾಗಿ ದೇವರು ಎಸೆಕಿಯನೊಂದಿಗೆ ಮಾತನಾಡಿದಂತ ವಾಕ್ಯವಾಗಿತ್ತು. So basing upon that word, every people, those who are dying, they cannot say because that God extended his life 15 years, I can also get the same thing. ಈ ವಾಕ್ಯದ ಆಧಾರದಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ, ಸಾಯುವ ಪ್ರತಿಯೊಬ್ಬರು ಕೂಡ 15 ವರ್ಷ ದೇವರು ನನ್ನ ಆಯುಷ್ಯಕ್ಕೆ ಕೂಡಿಸಿಕೊಡ್ತಾನೆಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. Because that is the way that people are misusing the word faith. ಪ್ರಿಯರೇ, ಈ ರೀತಿಯಾಗಿ ಜನರು ನಂಬಿಕೆಯನ್ನು ತಪ್ಪಾಗಿ ಅರ್ಥೈಸುತ್ತಾರೆ. Okay, that when that we are in sick, then when we read this word, if God is speaking to us, yes, I am going to extend your life. If that God has spoken to us, definitely it will become a rhema for us. ಒಂದು ವೇಳೆ ನಾವು ಅನಾರೋಗ್ಯದಲ್ಲಿರುವಾಗ ದೇವರ ವಾಕ್ಯ, ನಾವು ಓದುವಂತ ವಾಕ್ಯ ನಮ್ಮೊಂದಿಗೆ ನಿರ್ದಿಷ್ಟವಾಗಿ ಮಾತನಾಡುತ್ತದೆ, ಸೌಖ್ಯ ಹೊಂದುತ್ತದೆ ಅಥವಾ ನಮ್ಮ ಆಯುಸ್ಸು ಕೂಡಿಸಿಕೊಡುತ್ತದೆ, ಖಂಡಿತವಾಗಿಯೂ ಅದು ರೇಮ ವಾಕ್ಯವಾಗ್ತದೆ ಮತ್ತು ಹಾಗೆ ನಾವು ನಂಬಿದರೆ ಆಗ್ತದೆ. So please do not misuse the word faith and always telling because it is written in the word of God, it will happen to me. ಆದ್ದರಿಂದ ಯಾವಾಗಲೂ ನಾವು ತಪ್ಪಾಗಿ ಇದನ್ನ ಹೇಳಬಾರದು. ಯಾಕಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಹೀಗೆ ಬರೆದಲ್ಪಟ್ಟಿದೆ, ಇದೆಲ್ಲವೂ ನನಗೂ ಆಗ್ತದೆ ಎನ್ನುವುದನ್ನು ನಾವು ಹೇಳಬಾರದು. But this general word is called logos. ಈ ಒಂದು ಸಾಮಾನ್ಯವಾಗಿ ಬರೆಯಲ್ಪಟ್ಟ ಎಲ್ಲ ದೇವರ ವಾಕ್ಯ ಇದು ಲೋಗೋಸ್ ಆಗಿದೆ. Don't we believe that Hezekiah, God extended Hezekiah's life 15 years? Don't we believe? Yes, we believe. ನಾವು ಎಸೆಕಿಯನ ಜೀವಿತಕ್ಕೆ 15 ವರ್ಷ ಕೂಡಿಸಿಕೊಟ್ಟಿದ್ದಾನೆ ಎನ್ನುವುದು ನಾವು ನಂಬುತ್ತೇವಲ್ಲವೇ? ಹೌದು, ನಾವು ನಂಬುತ್ತೇವೆ. We believe all the word of God is true. Whatever is recorded in the Bible is true. Whether we understand it or not, we believe it is true. ದೇವರ ವಾಕ್ಯದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅಥವಾ ನಮಗೆ ಕೊಡಲ್ಪಟ್ಟಿದೆ ಅದನ್ನೆಲ್ಲ ಸತ್ಯ ಎಂದು ನಾವು ನಂಬುತ್ತೇವೆ, ಸರಿಯಾಗಿದೆ. So that is why I explained it, because when we speak faith, so we need to understand what actually it means. ಪ್ರಿಯರೇ, ಇದನ್ನ ನಾವು ಯಾಕೆ ಇಷ್ಟು ವಿವರಿಸಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಂಬಿಕೆ ಎನ್ನುವಾಗ ಇದು ಏನು ಅರ್ಥವನ್ನು ಕೊಡುತ್ತದೆ ಅನ್ನೋದನ್ನ ಸರಿಯಾಗಿ ನಾವು ಗಮನಿಸಿಕೊಳ್ಳುವವರಾಗಬೇಕು. What the word to speak to us, ಅಥವಾ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುವಾಗ, no, what that God is speaking to me through this word. ಈ ವಾಕ್ಯದ ಮೂಲಕವಾಗಿ ಇವತ್ತು ದೇವರು ನನ್ನೊಂದಿಗೆ ಏನನ್ನ ಮಾತನಾಡಲಿಕ್ಕೆ ಬಯಸ್ತಾನೆ. See, we need to, if we want to please God and acceptable sacrifice, ದೇವರು ನಮ್ಮನ್ನು ನಮ್ಮ ಆರಾಧನೆಯನ್ನು ಸ್ವೀಕರಿಸಬೇಕಾದ್ರೆ, no, first of all we should have faith in God. ಮೊತ್ತ ಮೊದಲನೇದಾಗಿ ದೇವರಲ್ಲಿ ನಂಬಿಕೆ ಬೇಕು. Don't we believe in God? ನಾವು ದೇವರಲ್ಲಿ ನಂಬಿಕೆ ಇಡುವುದಿಲ್ಲವೇ? Don't others believe in God? ಇತರರು ಕೂಡ ದೇವರಲ್ಲಿ ನಂಬಿಕೆ The Bible says even the devil also believes there is God. ದೇವರ ವಾಕ್ಯ ತಿಳಿಯಪಡಿಸಿದೆ, ಸೈತಾನನು ಕೂಡ ದೇವರ ವಾಕ್ಯದಲ್ಲಿ ನಂಬುತ್ತಾನೆ, and he trembles before God. ಆದರೆ ದೇವರ ಮುಂದೆ ಆತನು ನಡುಗುತ್ತಾನೆ. That is not faith. ಅದು ನಂಬಿಕೆ ಅಲ್ಲ. No, when that people say that I believe in God, ಜನರು ನಾನು ದೇವರಲ್ಲಿ ನಂಬಿಕೆ ಇಡುತ್ತೇನೆ ಎಂದು ಹೇಳುವಾಗ, that does not mean they have faith. ಇದರ ಅರ್ಥ ಅವರೆಲ್ಲರಿಗೂ ನಂಬಿಕೆ ಇರಬೇಕೆಂದೇನಿಲ್ಲ. Cain also believed in God because God spoke to him. He believed in God. ಕಾಯನ್ ಕೂಡ ದೇವರಲ್ಲಿ ನಂಬಿಕೆ ಇಟ್ಟಿದನು, ಯಾಕಂದ್ರೆ ದೇವರು ಆತನೊಂದಿಗೆ ಮಾತನಾಡಿದನು. But he did not have faith in God. ಆದರೆ ಆತನಲ್ಲಿ ದೇವರ ನಂಬಿಕೆ ಇರಲಿಲ್ಲ. Cain received message from God that he accepted that word and he offered a sacrifice according to the word of God. ದೇವರ ವಾಕ್ಯವನ್ನು ಕೇಳಿಸಿಕೊಂಡು ಅದರಂತೆ ಆತನು ಕೂಡ ಒಂದು ಕಾಣಿಕೆಯನ್ನು ದೇವರಿಗೆ ಒಪ್ಪಿಸಿದನು. Beloved, our worship need to be based upon faith in the Lord Jesus Christ. ನಮ್ಮ ಆರಾಧನೆ ಎನ್ನುವುದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಟ್ಟಿರುವಂತ ನಂಬಿಕೆಗೆ ಆಧಾರವಾಗಿ every person in this church, every person, we want to see that our worship is accepted before God. You should have a personal faith in the living God, in Jesus Christ, our Savior. ಪ್ರಿಯರೇ, ನಮ್ಮ ಆರಾಧನೆಯು ದೇವರಿಗೆ ಸ್ವೀಕಾರಾರ್ಹವಾಗಬೇಕಾದರೆ
ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ನಂಬಿಕೆಯನ್ನು ಇಡುವವರಾಗಬೇಕು. No, our young generation, they are coming to the church, they are using the instrument, everything they are doing it. ನಮ್ಮ ಯೌವನಸ್ಥರು ನಮ್ಮ ಸಭೆಗೆ ಬರುತ್ತಾರೆ, ಅವರು ವಾದ್ಯ ಉಪಕರಣಗಳನ್ನು ಉಪಯೋಗಿಸ್ತಾರೆ. But have you heard from God and you committed your life to God? ಆದರೆ ನಿಜವಾಗಿ ನೀವು ದೇವರಿಂದ ಸ್ವರವನ್ನು ಕೇಳಿಸಿಕೊಂಡು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನೀವು ಈ ಕಾರ್ಯವನ್ನು ಮಾಡುತ್ತಾ ಇದ್ದೀರಾ? Beloved, this is very important because I am explaining it because that we are in the last days. ನಾನು ಯಾಕೆ ಇದನ್ನು ಇಷ್ಟೊಂದು ವಿವರಿಸಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರೇರೆ, ಇದು ಬಹಳ ಪ್ರಾಮುಖ್ಯವಾಗಿದೆ. ನಾವು ಕೊನೆಯ ದಿನಮಾನದಲ್ಲಿ ಜೀವಿಸ್ತಾ ಇದ್ದೇವೆ. Every person that who studied in the Sunday school, that does not make you a man of faith. ಸಂಡೇ ಸ್ಕೂಲ್ನಲ್ಲಿ ಕಲಿತ ಪ್ರತಿಯೊಬ್ಬರಿಗೆ ದೇವರಲ್ಲಿ ನಂಬಿಕೆ ಇರುವ ದೇವ ಮನುಷ್ಯನನ್ನಾಗಿ ಆಗಬೇಕೆಂದೇನಿಲ್ಲ. All you are coming to the church every Sunday and hearing the word of God and you are doing everything and you are worshiping the Lord, that does not mean you have faith in God. ನೀವು ಪ್ರತಿ ಭಾನುವಾರ ಬರ್ತಾ ಇದ್ದೀರಿ, ನೀವೆಲ್ಲರೂ ಆರಾಧನೆಯಲ್ಲಿ ಪಾಲುಗಾರರಾಗ್ತೀರಿ, ಇದರ ಅರ್ಥ ನೀವೆಲ್ಲರೂ ಕ್ರಿಸ್ತನಲ್ಲಿ ನಂಬಿಕೆ ಅಥವಾ I hope that you understood. It is a personal faith. ಇದೊಂದು ವೈಯಕ್ತಿಕವಾಗಿರುವಂತಹ ನಂಬಿಕೆಯಾಗಿದೆ. It is not that believing the Bible is true and everything is true. That is not the faith. ದೇವರ ವಾಕ್ಯ, ಬೈಬಲ್ ಅದನ್ನೆಲ್ಲ ನಂಬುವಂಥದ್ದು ಅದು ನಿಜವಾದ ನಂಬಿಕೆ ಅಲ್ಲ. If we get there is a test in the Bible that we may get 100 out of 100, that does not mean we have faith in God. ಉದಾಹರಣೆಗಾಗಿ ಯಾವುದೋ ಒಂದು ಪರೀಕ್ಷೆ ಬೈಬಲ್ನ ಬಗ್ಗೆ ಮಾಡುವುದಾದ್ರೆ ನಿಮಗೆ ಬೈಬಲ್ನ ವಾಕ್ಯ ಗೊತ್ತಿರುವುದರಿಂದ 100ಕ್ಕೆ 100 ಮಾರ್ಕ್ ಸಿಗಬಹುದು, ಆದರೆ ಅದರ ನಿಮಿತ್ತವಾಗಿ ನಿಮಗೆ ನಂಬಿಕೆ ಉಂಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. As Abel that he committed his life to God, do we ever committed our life to God? ಪ್ರಿಯರೇ, ಈ ಏಬೇಲನು ತನ್ನ ಜೀವಿತವನ್ನು ಅಥವಾ ಯಜ್ಞವನ್ನು ಅರ್ಪಿಸುವ ರೀತಿಯಲ್ಲಿ ಎಂದಾದರೂ ನಾವು ಯಜ್ಞವನ್ನು ದೇವರಿಗೆ ಸಲ್ಲಿಸಿದ್ದೇವೆ? Or are we coming to the Lord and offering a sacrifice which is not based upon faith? ಪ್ರಿಯರೇ, ಒಂದು ವೇಳೆ ನಂಬಿಕೆಯ ಆಧಾರದಲ್ಲಿ ದೇವರಿಗೆ ನಾವು ಯಜ್ಞವನ್ನು ಸಲ್ಲಿಸದೆ ಇದ್ದೇವೋ? You know, there in that same word says in Hebrews chapter 11 verse 4 says, ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 4ನೇ by ವಾಕ್ಯದಲ್ಲಿ, faith Abel offered to God a more excellent sacrifice than Cain. ನಂಬಿಕೆಯಿಂದಲೇ ಏಬೇಲನು ಕಾಯಿನ್ನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು, through which he obtained witness that he was righteous. ಇದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. You know that God told this person is a righteous man. ದೇವರು ತಾನೇ ಸಾಕ್ಷಿ ಕೊಡುತ್ತಾನೆ, ಏಬೇಲನು ನೀತಿವಂತನಾಗಿದ್ದಾನೆ. That means Cain did not have the righteousness of God. ಇದರ ಅರ್ಥ ಕಾಯಿನ್ನು ದೇವರ ನೀತಿಯನ್ನು He did ಹೊಂದಿಕೊಳ್ಳಲಿಲ್ಲ. not have faith in God, ಅವನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. and so he was not a righteous man before God. ಇದರ ನಿಮಿತ್ತವಾಗಿ ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರಲಿಲ್ಲ. Abel put his personal trust in the Lord. He had faith in the Lord because he listened God and committed himself to God. ಆದರೆ ಏಬೇಲನು ವೈಯಕ್ತಿಕವಾಗಿ ತನ್ನನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡನು, ದೇವರಲ್ಲಿ ನಂಬಿಕೆ ಇಟ್ಟನು ಮತ್ತು ದೇವರಿಗೆ ಯಜ್ಞವನ್ನು He ಅರ್ಪಿಸಿದನು. brought the offering sacrifice to God. ಆತನು ಆ ಯಜ್ಞವನ್ನು ದೇವರಿಗೆ ತಂದು I ಅರ್ಪಿಸಿದನು. know that he was made righteous before God. ದೇವರು ತಾನೇ ಸಾಕ್ಷಿ ಕೊಡುತ್ತಾನೆ, ಅವನು ದೇವರ ದೃಷ್ಟಿಯಲ್ಲಿ You know, ನೀತಿವಂತನಾಗಿದ್ದನು. when Adam and Eve they came to before God, ಪ್ರೇರೆ, ಆದಾಮ್ ಮತ್ತು ಹವ್ವರು ದೇವರ ಮುಂದೆ ಕಾಣಿಸಿಕೊಂಡಾಗ remember that God made a sacrifice for them. ಪ್ರೇರೆ, ನೋಡಿ, ದೇವರು ತಾನೇ ಅವರಿಗೋಸ್ಕರವಾಗಿ ಒಂದು ಯಜ್ಞವನ್ನು And ಮಾಡಿದನು. then that this with the garment that he with the skin that he made a garment and covered them. ಅಲ್ಲಿ ನಾವು ಆ ಪ್ರಾಣಿಯ ಚರ್ಮದ ವಸ್ತ್ರದೊಂದಿಗೆ ಅವರನ್ನು ನೀತಿವಂತರನ್ನಾಗಿ ದೇವರು So that garment which God has given them is called the righteousness. ಅವರಿಗೆ ದೇವರು ಕೊಟ್ಟ ಆ ವಸ್ತ್ರ ಅದು ನೀತಿಯ ವಸ್ತ್ರ, ದೇವರ ನೀತಿಯ ವಸ್ತ್ರವಾಗಿತ್ತು. It is not that they have earned through their fig leaves, they did not get that righteousness. ಅವರು ಆ ಅಂಚೂರದ ಎಲೆಯ ವಸ್ತ್ರದ ಮೂಲಕ ಅವರಿಗೆ ನೀತಿ ದೊರಕಲಿಲ್ಲ. No, but God made righteousness covering for them. ಆದರೆ ದೇವರು ಅವರಿಗೆ ಆ ನೀತಿಯ ವಸ್ತ್ರವನ್ನು ದೇವರು ತಾನೇ ಹೊದಿಸಿದನು. Here in this word says that God declared that he is a righteous man. ಇಲ್ಲಿ ನಾವು ನೋಡ್ತೇವೆ, ಏಬೇಲನು ದೇವರು ತಾನೇ ಸಾಕ್ಷಿ ಕೊಡುತ್ತಾನೆ, ನೀತಿವಂತನಾಗಿದ್ದನು. Beloved, if we wanted to offer an excellent sacrifice to God, ಪ್ರೇರೆ, ದೇವರಿಗೆ ನಾವೊಂದು ಶ್ರೇಷ್ಠವಾದ ಯಜ್ಞವನ್ನು ಸಮರ್ಪಿಸಬೇಕಾದ್ರೆ it is not the music, it is not the songs that we select, though it is very important. ನಾವು ಬಾರಿಸುವಂಥ ವಾದ್ಯ ಉಪಕರಣಗಳಾಗಲಿ ಅಥವಾ ಆರಿಸಿಕೊಳ್ಳುವಂಥ ಉತ್ತಮವಾದ ಗೀತೆಗಳಾಗಲಿ ಅಲ್ಲ, ಇದು ಬಹಳ ಪ್ರಾಮುಖ್ಯವೇ ಆಗಿದೆ. But before that we should have faith in God and the righteousness of God.
ಅದಕ್ಕಿಂತ ಶ್ರೇಷ್ಠವಾಗಿ ದೇವರಲ್ಲಿ ನಮಗೆ ಮೊತ್ತ ಮೊದಲು ನಂಬಿಕೆ ಇರಬೇಕು ಮತ್ತು ಆ ದೇವರ ನೀತಿಯನ್ನು ನಾವು Even ಆವರಿಸಿಕೊಳ್ಳಬೇಕು. in Hebrews chapter 11 verse 6 says, without faith it is impossible to please God. 11ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. Without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. God was pleased with Abel and his sacrifice. ದೇವರು ಆಬೇಲ್ನ ಕಾಣಿಕೆಯನ್ನು ಮೆಚ್ಚಿದನು. And now when he offered the right kind of sacrifice, ಯಾವಾಗ ಆಬೇಲ್ನು ಸರಿಯಾದ ಅಥವಾ ಯೋಗ್ಯವಾದ ಆರಾಧನೆಯನ್ನು ಸಲ್ಲಿಸಿದನು, when that the blood was shed for him, ಯಾವಾಗ ಆತನ ಪಾಪಕ್ಕೋಸ್ಕರವಾಗಿ ಆ ಒಂದು ರಕ್ತವು ಚೆಲ್ಲಲ್ಪಟ್ಟಿತು, and through that animal sacrifice, ಆ ಪ್ರಾಣಿಯ ವಧೆಯ ಮೂಲಕವಾಗಿ God made him righteous. ದೇವರು ಆತನನ್ನು ನೀತಿವಂತನಾಗಿ ಪರಿಗಣಿಸಿದರು. Beloved, today that we have a different sacrifice. ಆದರೆ ಇವತ್ತು ನಮಗೆ ವ್ಯತ್ಯಸ್ತವಾದ ಯಜ್ಞವಿದೆ. The blood of Jesus speaks better things than the blood of Abel. ದೇವರ ವಾಕ್ಯದಲ್ಲಿ ತಿಳಿಯಪಡುತ್ತದೆ, ಯೇಸುವಿನ ರಕ್ತವು ಅತಿ ಶ್ರೇಷ್ಠವಾಗಿ ಏಬೇಲ್ನ ರಕ್ತಕ್ಕಿಂತ ಶ್ರೇಷ್ಠವಾಗಿ ನಮ್ಮೊಂದಿಗೆ The first ಮಾತನಾಡುತ್ತದೆ. sacrifice that God made on behalf of Adam and Eve, that is the basis for all the sacrifices. ಅಲ್ಲಿ ನಾವು ನೋಡ್ತೇವೆ, ಮೊತ್ತ ಮೊದಲ ದೇವರು ಮಾಡಿದ ಯಜ್ಞ ಆದಾಮ್ ಮತ್ತು ಅವರಿಗೋಸ್ಕರವಾಗಿ ಅದು ಪ್ರಾಥಮಿಕವಾಗಿರುವಂತಹ ಯಜ್ಞವಾಗಿದೆ. Every sacrifice is based upon that sacrifice. ಪ್ರತಿಯೊಂದು ಯಜ್ಞ ನಾವು ಮಾಡುವಂಥದ್ದು ಈ ಒಂದು ಯಜ್ಞದ ಆಧಾರದಲ್ಲಿ ಆಗಿದೆ. Every blood was shed in the Old Testament time through sacrifice, through the priestly sacrifice. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಆ ಒಂದು ಯಾಜಕರ ಮೂಲಕವಾಗಿ ಪ್ರತಿಯೊಂದು ಪಾಪಕ್ಕೋಸ್ಕರವಾಗಿ ಪರಿಹಾರಕವಾಗಿ ಪ್ರಾಣಿಗಳನ್ನು To ವಧಿಸ್ತಾ ಇದ್ರು. make people right standing before God. ಜನರು ಆ ನೀತಿಯನ್ನು ದೇವರ ಮುಂದೆ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. And that speaks about the righteousness, that is the speaks about the sacrifice, ultimate sacrifice of our Lord Jesus Christ on the cross of Calvary. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ದೃಷ್ಟಾಂತವಾಗಿ ಕಾಲ್ವರಿಯಲ್ಲಿ ಮಾಡಿದಂತಹ ತ್ಯಾಗದ ದೃಷ್ಟಾಂತವಾಗಿ ಈ ಯಜ್ಞಗಳೆಲ್ಲವೂ ಅಲ್ಲಿ ಕಂಡು ಬರುತ್ತದೆ. Today you and me need not to offer as animal sacrifice. ಇವತ್ತು ನಾನು ಮತ್ತು ನೀವು ಈ ಪ್ರಾಣಿಯನ್ನು ಕೊಂದು ಅದರ ರಕ್ತವನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. When that we hear the word of God, if God has spoken to us and we have responded to that, ಈಗ ದೇವರು ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡುವಾಗ ನಾವು ಈ ವಾಕ್ಯಕ್ಕೆ ಹೃದಯಾಳದಿಂದ I know ಸ್ಪಂದಿಸುವುದಾದರೆ, that most of us that we have made a commitment to the Lord Jesus Christ. ನಾವು ನಂಬುತ್ತೇವೆ ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಈ ರೀತಿಯಾಗಿ ಯೇಸು But ಕ್ರಿಸ್ತನಿಗೆ. still, why I am emphasizing this one, even if one person is not yet saved, beloved, you need to be saved. ಪ್ರೇರೆ, ಯಾಕೆ ಇದನ್ನು ನಾವು ಇಷ್ಟು ಒತ್ತಿ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಆದರೂ ಈ ರೀತಿಯಾಗಿ ರಕ್ಷಣೆ ಹೊಂದದೆ ಇರುವುದಾದ್ರೆ ಅದು ಸಾಧ್ಯವಿಲ್ಲ. ಆತನು ರಕ್ಷಣೆ ಹೊಂದಲೇಬೇಕು. Jesus said that that he will leave that 99 lambs, sheep, and he will go after one sheep. ಯೇಸು ಸ್ವಾಮಿ ಹೇಳಿದನು, 100 ಕುರಿಗಳಿದ್ರೆ ಒಂದು ತಪ್ಪಿ ಹೋದರೆ ಆ 99 ಬಿಟ್ಟು ಆ ಒಂದನ್ನು ಹುಡುಕಿ ಆತನ ಹಿಂದೆ ಹೋದ ದೃಷ್ಟಾಂತವನ್ನು ಹೇಳುತ್ತಾನೆ. Not even a single person need to be lost when the coming of the Lord. ಪ್ರೇರೆ, ಕರ್ತನ ಬರೋಣದಲ್ಲಿ ಒಬ್ಬ ವ್ಯಕ್ತಿ ಕೂಡ ನಮ್ಮ ಮಧ್ಯದಲ್ಲಿ ನಾಶವಾಗಬಾರದು. Jesus paid the ultimate sacrifice for us. ಯೇಸು ಸ್ವಾಮಿ ನಮಗೋಸ್ಕರವಾಗಿ ಆ ತ್ಯಾಗವನ್ನು ಸಮರ್ಪಿಸಿದ್ದಾನೆ. Without believing in the sacrifice of the Lord Jesus Christ, ಯೇಸು ಸ್ವಾಮಿಯ ಆ ಒಂದು ಶ್ರೇಷ್ಠವಾದ ತ್ಯಾಗದಲ್ಲಿ ನಂಬಿಕೆ ಇಡದೆ, putting our faith in him, ಆತನಲ್ಲಿ ನಮ್ಮ ನಂಬಿಕೆ ನೀಡದೆ, being covered with the righteousness of God, ಪ್ರೇರೆ ಆ ಒಂದು ನೀತಿಯನ್ನು ನಾವು ಇಟ್ಟುಕೊಳ್ಳುವುದಾದರೆ, beloved, we cannot enter in the kingdom of God. ಪ್ರೇರೆ ನಾವು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ Our ಸಾಧ್ಯವಿಲ್ಲ. sacrifice will not be acceptable to God. ನಮ್ಮ ಯಜ್ಞವೆನ್ನುವುದು ಅದು ದೇವರಿಗೆ ಯೋಗ್ಯವಾಗಿ ಸ್ವೀಕಾರಾರ್ಹವಲ್ಲ. There are many things to share, but today only one point that we focus. ಅನೇಕ ಸಂಗತಿಗಳು ಹಂಚಿಕೊಂಡು, ಆದರೆ ಇವತ್ತು ಒಂದು ಭಾಗವನ್ನು ಮಾತ್ರ ಹಂಚಿಕೊಂಡಿದ್ದೇವೆ. Father, we humble ourselves before you. ತಂದೆ, ನಿನ್ನ ಮುಂದೆ ನಾವು ತಗ್ಗಿಸಿಕೊಳ್ಳುತ್ತೇವೆ. Without faith it is impossible to please God. ನಂಬಿಕೆ ಇಲ್ಲದೆ ದೇವರನ್ನು ಪ್ರೀತಿಸುವುದು ಸಾಧ್ಯವಿಲ್ಲ ಸ್ವಾಮಿ. And Lord, that it is because that faith comes by hearing and hearing the word of God. ನಂಬಿಕೆಯು ಕೇಳುವುದರಿಂದ ಮತ್ತು ದೇವರ ವಾಕ್ಯವನ್ನು ಕೇಳುವುದರಿಂದಲೇ ನಮ್ಮಲ್ಲಿ ಉಂಟಾಗ್ತದೆ. As we read the word of God, Lord, that from Genesis to Revelation, pray that your spirit may impart faith into our lives. ಕರ್ತನೆ, ನಾವು ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದವರೆಗೆ ನೀನು ಕೊಟ್ಟಿರುವಂತಹ ವಾಕ್ಯಗಳು ಓದುವಾಗ ನಮ್ಮ ಆತ್ಮದಲ್ಲಿ ನಂಬಿಕೆಯನ್ನು ಉಂಟು ಮಾಡೆಂದು ನಾವು ಬೇಡಿಕೊಳ್ಳುತ್ತೇವೆ. And Father, we pray that Holy Spirit quicken our spirit.
ಕರ್ತನೆ, ನಾವು ಬೇಡಿಕೊಳ್ಳುತ್ತೇವೆ, ಪವಿತ್ರಾತ್ಮನು ನಮ್ಮ ಆತ್ಮದಲ್ಲಿ ಉಜ್ಜೀವನವನ್ನುಂಟು Lord, we ಮಾಡಲಿ. may bring a right kind of sacrifice before you every Sunday. ಇದರ ಮೂಲಕವಾಗಿ ಪ್ರತಿ ಭಾನುವಾರ ದೇವರೇ ಸರಿಯಾದ ಮತ್ತು ನೀನು ಸ್ವೀಕಾರಾರ್ಹವಾದ ಯಜ್ಞವನ್ನು ನಾವು ತರುವುದಕ್ಕೆ Having ಸಾಧ್ಯವಾಗ್ತದೆ. faith and the righteousness of our Lord Jesus Christ. ಆ ನಂಬಿಕೆ ಮತ್ತು ಯೇಸು ಸ್ವಾಮಿಯ ನೀತಿಯು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳಲಿ. We give you all the praises to you. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇವೆ In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ. Amen. ಆಮೆನ್. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಾವು ಅಂತಿಮ ಆಶೀರ್ವಾದವನ್ನು ಹೊಂದಿಕೊಳ್ಳುವ ತಂದೆಯಾದ ದೇವರ ಪ್ರೀತಿ, ಯೇಸು ಸ್ವಾಮಿಯ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಮ್ಮೆಲ್ಲರ ಕೂಡ ಇರಲಿ. ಆಮೆನ್. Amen. Amen. ಆಮೆನ್. ಹಲ್ಲೆಲೂಯಾ. ತಿಮೋತಿ ಇನಿಷಿಯೇಟಿವ್ ಈ ಕೂಟದ ನಂತರವಾಗಿರುತ್ತದೆ. ದಯವಿಟ್ಟು ಕರ್ತನ ಆ ಒಂದು ಆಜ್ಞೆಯನ್ನು